ಬಂದ್ರು. ಬಾಳ ನೆನ್ಸ್ಕೊಂಡ್ಬಿಟ್ರಿ ನನ್ನ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿರ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದಾ? ನಿನ್ 3,000 ಚಡ್ಡಿ ನೋಡಕ್ ಮಾವ, ಎಲ್ಲಿ ತೋರ್ಸು ಚಡ್ಡಿ ಹಾಕೊಂಡಿ. ಸುಮ್ಮಿರಲ್ಲ, ಯಾಕಲ್ಲ ಹೆಂಗ್ ಕಾಡ್ತೀರಿ? ಮಾವ ಕ್ಯಾಮರಾ ಟಿಲ್ಟ್ ಡೌನ್ ಮಾಡಿ ನಾವು ನೋಡ್ತೀವಿ ಚಡ್ಡಿನ. ಮಾವ ಎಲ್ಲಿದ್ದೀರಾ? ಹೆಲಿಕಾಪ್ಟರ್ ಬರ್ತದ ಮಾವ, ನಾನು ನಮ್ ದೋಸ್ತ್ ಬರ್ತೀವಿ. ನಿನ್ನೆ ಗೆಜ್ಜೆ ಸೌಂಡ್ ಹೆಂಗಿತ್ತು ಮಾವ? ನೀ ಏನಾರ ಬಿಗ್ ಬಾಸ್ ಮನ್ಯಾಗ ಇದ್ದಿದ್ರ ಆ ಗೆಜ್ಜಿ ಸೌಂಡ್ ಹಿಡ್ಕೊಂಡೆ 2 ಮಂದಿ ನಾಮಿನೇಷನ್ ಮಾಡ್ಬಿಡ್ತಿದ್ ನೋಡೈತೆ. ಅಲ್ಲೇ ಮುಕ್ಕಳಪ್ಪ, ನಾ ಮಕ್ಕೊಂಡದಕ್ಕೆ ನೀನ್ ನಾಮಿನೇಟ್ ಮಾಡಿದಿ. ಮತ್ ನೀ ಮಕ್ಕಂತಿದ್ದಲ್ಲ, ಅದಕ್ಕೆ ನಾಮಿನೇಟ್ ಮಾಡ್ತಿದ್ದೆ ನಾನು. ಮತ್ ಅವ್ರಿಗೆ ಗೆಜ್ಜೆ ಸೌಂಡ್ ಮಾಡೋದಕ್ಕೆ ನಾಮಿನೇಟ್ ಮಾಡಿದ್ರೆ ತಪ್ಪೇ ಇಲ್ಲ. ದೋಸ್ತ, ನಮ್ಮ ಮಾವ ಈ ವಾರದ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಗೆಸ್ಟ್ ಆಗಿ ಹೋಗ್ತಿದಾರಂತೆ. ಹೌದಾ ಮಾವ? ಮುಕ್ಕಳೆ ಪಳಗೊಳ್ರಿ, ನೀವ್ ಹೋದ್ರ 3,000 ಚಡ್ಡಿ ಲುಂಗಿ ಮೇಲೆ ಹಾಕೊಂಡು ಹೋಗು, ಯಾಕಂದ್ರೆ ಚಡ್ಡಿ ಕಾಣಬೇಕು ಮಾವ. ಅದು ಬಿಗ್ ಬಾಸ್ ಮುಗಿದ್ರೆ ಇನ್ನ ಚಡ್ಡಿ ವಿಷಯ ಬಿಡವಲ್ರಲ್ರಿ ನೀವು. ಬಾಯಪ್ಪ, ಅದ್ ಮರ್ಯಾಕ್ ಆಗಲ್ಲದ. ಚಡ್ಡಿ ಹೆಂಗೈತಿ ನನ್ ಮನ್ಯಾಗ? ಮುಕ್ಕಳಪ್ಪ ಏನ್ ಗೊತ್ತಿರ್ಲಿ, ಬಂದನ ಕೈಯಾಗಿರೋ ಫಿನಾಲೆ ಟಿಕೆಟ್ ಮಿಸ್ ಮಾಡ್ಕೊಂಡನೆ. ನೀನು ಬಿಗ್ ಬಾಸ್ ಮನಿ ಅರ್ಧ ದಾರಕ್ಕೆ ಬಿಟ್ಟು ಬಂದಿಲ್ಲ, ಅದಕ್ಕಿಂತ ಏನ್ ದೊಡ್ಡದಲ್ಲ ಬಿಡು ಮಾವ ಇದು. ಅವ್ನ್ ದಿನ ಇದನ್ ನೋಡು ಮಾವ, ನಿಂದ ಕತೆ ಹೇಳು. ಅಯ್ಯೋ ಮಾವ, ನಮ್ ದೋಸ್ತ ಇಲ್ಲಂದ್ರ ನಾನು ಮಾತಾಡಿಲ್ಲ.